ಓಕೆ. ಸೊ ರೇಖಾ ಅವ್ರೆ, ನಿಮ್ಮ ಲೈಫ್ ಅನ್ನ ಬಿಫೋರ್ ರೇಖಿ ಅಂಡ್ ಈಗ ಕಂಪೇರ್ ಮಾಡ್ಕೊಳ್ಳೋದಾದ್ರೆ ನಿಮ್ಮ ಲೈಫ್ ಲೆಸನ್ಸ್ ಗಳೇನು? ಒಂದು ಟಾಪ್ 5 ಲೈಫ್ ಲೆಸನ್ಸ್ ಅಂತ ತಗೊಳ್ಳೋದಾದ್ರೆ ಈ ಒಂದು ನಿಮ್ಮ ಒಂದು ಲೈಫ್ ಜರ್ನಿಯಲ್ಲಿ ಓವರ್ ಆಲ್ ಆಗಿ ಬೈ ಬರ್ತ್ ಇಂದ ಇಲ್ಲಿವರೆಗೆ ನಿಮ್ಮ ಲೈಫ್ ಅನ್ನ ನೋಡೋದಾದ್ರೆ ಆಫ್ಟರ್ ರೇಖಿ ನಿಮ್ಗೆ ರಿಯಲೈಸ್ ಆದಂತ ಲೈಫ್ ಲೆಸನ್ಸ್. ಇಷ್ಟು ಬಿಫೋರ್ ರೇಖಿದ್ ಹೇಳ್ತೀನಿ ನಾನು ಹೇಗಿದ್ದೆ ಅಂತ. ಫಸ್ಟ್ ಹೇಗೆ ಅಂದ್ರೆ ಒಂಥರ ಫ್ಯಾಮಿಲಿ ಅಂದ್ರೆ ಇಷ್ಟ, ಫ್ಯಾಮಿಲಿಗೆ ಏನ್ ಇಷ್ಟನೋ ಅದ್ ನನಗೆ ಇಷ್ಟ, ಅದ್ ನಂದೇನು ಒಪಿನಿಯನ್ ಇರ್ಲಿಲ್ಲ, ನನ್ ಇಷ್ಟ ಕಷ್ಟಗಳಿರ್ಲಿಲ್ಲ, ಆ ತರ ಇದೆ. ಅವ್ರ ಏನ್ ಹೇಳ್ತಾರೋ ಅದಕ್ಕೆ ಒಪ್ಕೊಂಡ್ಬಿಡ್ತಿದ್ದೆ. ಮತ್ತೆ ಯಥಾ ಪ್ರಕಾರ ಅಲ್ಲಿ ಬರ್ಡನ್ನು ಮತ್ತೆ ಬೇಜಾರು ಅಲ್ಲಿ ಕಡೆಗ್ ಸಿಕ್ತಿತ್ತು, ಅದೇ ಪೈನ್ ಸಿಕ್ತಿತ್ತು. ಆಮೇಲೆ ಕ್ಲಾರಿಟಿ ಇರ್ಲಿಲ್ಲ, ಯಾವ ವಿಷಯದ ಬಗ್ಗೆನೂ ಕ್ಲಾರಿಟಿ ಇಲ್ಲ. ಎಲ್ರು ಸರಿ ಅಂದ್ರೆ ಓಕೆ ಸರಿ. ಆಮೇಲೆ ಯೋಚನೆ ಅಂತೂ ಒಂದು ವಿಷಯದ ಬಗ್ಗೆನೂ ಮಾಡ್ತಿರ್ಲಿಲ್ಲ. ಮನೆಯವರೆಲ್ಲ ಹೇಳಿದಾರೆ, ಅಪ್ಪ ಅಮ್ಮ ಹೇಳಿದಾರೆ, ಗಂಡ ಹೇಳಿದಾರೆ, ಓಕೆ ಕರೆಕ್ಟೇ ಇರ್ತದೆ ಅಂತ ಬಿಟ್ಟಿದ್ದೆ ನಾನು. ನಂದೇನು ಅಂತ ನನ್ ಸ್ವಂತ ಏನು ಯೋಚನೆ ಮಾಡ್ತಿರ್ಲಿಲ್ಲ. ಅದೆಲ್ಲ ಎಲ್ಲಾನು ನಂಬ್ತಿದ್ದೆ. ಮತ್ತೆ ಒಂಚೂರು ಕ್ಲಾರಿಟಿನೂ ಇಲ್ಲ, ಖುಷಿಯಾಗಿರೋದ್ ಗೊತ್ತೇ ಇಲ್ಲ, ಬರೀ ಸಫರಿಂಗ್ ನಾಗೆ ಇರ್ತಿದ್ದೆ. ಬರೀ ಅದೊಂಥರ ಪೈನಿನಾಸ್ ಅಂತ ನನ್ ಮಗಳು ನನಗೆ 20 ವರ್ಷ ಕ್ಯಾರಿ ಮಾಡಿದ್ಯಾ ಅಂತ. ರೇಖೆ ಕಲ್ತ್ಮೇಲೆ ಎಷ್ಟು ಚೇಂಜ್ ಆಯ್ತು ಅಂದ್ರೆ, ಪ್ರಾಕ್ಟೀಸ್ ಮಾಡ್ತಿದ್ದೆ. ಮತ್ತೆ ನೀವು ಗ್ರಾಟಿಟ್ಯೂಡ್ ಮೆಡಿಟೇಷನ್, ಫರ್ಗಿವ್ ಮೆಡಿಟೇಷನ್ ಅವೆಲ್ಲವನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಒಂದು ಮಿಸ್ ಮಾಡ್ತಿರ್ಲಿಲ್ಲ, ಅಷ್ಟು ಆನೆಸ್ಟ್ ಆಗಿ ಅಟೆಂಡ್ ಮಾಡ್ತಿದ್ದೆ. ಅವನ್ನೆಲ್ಲನೂ ಇಂಪ್ಲಿಮೆಂಟ್ ಮಾಡ್ತಿದ್ದೆ ನಾನು. ಆಮೇಲೆ ಧನ್ಯವಾದಗಳನ್ನ ಬರಿತಾ ಇದ್ದೆ. ಖುಷಿ ಆಗೋದು. ಅವಾಗ ಬೆಳಗ್ಗೆ ಎದ್ದ ತಕ್ಷಣ ನನಗೆ ರೇಖಿ ಬಿಫೋರ್ ಏನಾಗೋದು, ಎದ್ದ ತಕ್ಷಣ ಹೆಂಗೆ ಡೇ ಕಳೀಲಿ ಅಂತಿದೆ. ಅಂದ್ರೆ ಆ ಡೇ ಅಷ್ಟು ಭಾರವಾಗಿತ್ತು ನನಗೆ, ಹೆಂಗ್ ಈ ದಿನ ಕಳೀಲಿ ಅಂತಿದೆ. ಆದ್ರೆ ರೇಖಿ ನಾನ್ ತಗೊಂಡ್ಮೇಲೆ ಹೆಂಗೆ ಅಂದ್ರೆ ಖುಷಿ ಎಷ್ಟು ಸುಂದರವಾಗಿದೆ ಅಲ್ಲ ಇದು ಲೈಫ್. ಅಂದ್ರೆ ಒಂದ್ ಪ್ರಾಕ್ಟೀಸ್ ಇರುತ್ತೆ, ಒಂದ್ ಹೀಲಿಂಗ್ ತಗೊಳ್ತಾ ಇರ್ತೀನಿ, ಒಂದ್ ಗ್ರಾಟಿಟ್ಯೂಡ್ ಮಾಡ್ತಾ ಇರ್ತೀನಿ. ಅದ್ರೊಟ್ಟಿಗೆ ನಾನು ಎಷ್ಟೊಂದ್ ಬ್ಲೆಸ್ಸಿಂಗ್ ತಗೊಳ್ತಾ ಇರ್ತೀನಿ. ಇಷ್ಟೊಂದ್ ಪ್ರಾಕ್ಟೀಸ್ ಜೊತೆಗೆ ನನಗೆ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಮನೆ ಕೆಲ್ಸದೊಟ್ಟಿಗೆ ಅಯ್ಯೋ ಇದಕ್ಕೆ ಸಮಯ ಇಲ್ಲಲ್ಲ ಅಂತಿದ್ದೆ. ನನಗೆ ಆರಾಮಾಗಿ ಕೂರಾಗ್ ಸಿಕ್ಕರ್ ಸಾಕಪ್ಪ ಇದನ್ನ ಮಾಡಕ್ಕೆ ಅಂತ ಅಷ್ಟೇ ಹ್ಯಾಪಿ ಆಗೋದು. ಆದ್ರೆ ಕೆಲ್ಸಗಳು ಅಷ್ಟೇ ಇರೋದು, ಕೆಲ್ಸ ಇಲ್ಲ ಅಂತಿಲ್ಲ, ನಮ್ಗೇನ್ ಮೇಡಿರ್ಲಿಲ್ಲ. ನಾನು ಎಲ್ಲಾ ಕೆಲ್ಸ ನಾನೇ ಮಾಡೋದು ಮನೇಲೆ. ಆದ್ರೆ ಅಷ್ಟು ಕೆಲ್ಸ ಮುಗಿಸ್ಕೊಂಡು ಇಲ್ಲ ಒಂದೊಂದಿಷ್ಟು ಕೆಲ್ಸನೂ ಬಿಟ್ಟು ಇದ್ರ ಜೊತೆ ಕೂಡ್ತಿದ್ದೆ ನಾನು ಕೆಲ್ಸ ಮಾಡಕ್. ಇದನ್ನ ನಂಗೆ ಅಷ್ಟು ಇಷ್ಟ ಆಯ್ತು ಅದ್ರಲ್ಲಿ, ಯಾಕಂದ್ರೆ ನನಗೆ ಖುಷಿ ಕೊಡ್ತಿತ್ತು ಇದು. ಸೊ ಓವರ್ ಆಲ್ ಜರ್ನಿಯಲ್ಲಿ ರೇಖಾ ಅವರೇ ನಾನ್ ನೋಟ್ ಮಾಡ್ಕೊಂಡಿದ್ದು ಮೇನ್ಲಿ ನೀವು ಹೇಳಿರುವಂತಹ ಪಾಯಿಂಟ್ಸ್ ಅಲ್ಲಿ ದಟ್ ಈಸ್ ಬಿಫೋರ್ ಈ ಒಂದು ಲೈಫ್ ಅಲ್ಲಿ ನಿಮ್ಮ ಒಂದು ಜರ್ನಿಯಲ್ಲಿ ರೇಖೆಯನ್ನ ಕಲ್ತ ನಂತರ ನಿಮ್ಮ ಲೈಫ್ ನ ಲೆಸನ್ಸ್ ಅಂತ ಅಂದ್ರೆ ದಟ್ ಈಸ್ ನಿಮ್ಮ ಓನ್ ಒಪಿನಿಯನ್ ನೀವು ಸ್ಟ್ಯಾಂಡ್ ತಗೊಳ್ಳೋಂಥದ್ದು. ಬಿಕಾಸ್ ಬಿಫೋರ್ ಲರ್ನಿಂಗ್ ರೇಖಿ ನೀವು ಓಕೆ ಎಲ್ಲರಿಗೂ ಓಕೆನಾ, ನನಗೂ ಓಕೆ, ನಿಮ್ಮದೇ ಆದಂತ ಓನ್ ಒಪಿನಿಯನ್ ಇರ್ತಾನೆ ಇರ್ಲಿಲ್ಲ. ಇಲ್ಲ. ಸೊ ದಟ್ ಈಸ್ ದ ಥಿಂಗ್. ಅಂಡ್ ಸೆಕೆಂಡ್ ಪಾಯಿಂಟ್ ನೀವು ಹೇಳಿದಂತದ್ದು ಕ್ಲಾರಿಟಿ ಮೀನ್ಸ್ ನನಗೆ ನನ್ನ ಲೈಫ್ ಬಗ್ಗೆನೇ ಕ್ಲಾರಿಟಿ ಇರ್ಲಿಲ್ಲ. ಹೌದು. ಕ್ಲಾರಿಟಿ ಇಲ್ಲ ಅಂದ್ರೆ ಬೇರೆ ಯಾ ಪ್ಲೀಸ್ ಏನೋ ಹೇಳ್ತಾ ಇದ್ರಿ. ಇನ್ನೊಂದ್ ಮಾತು ಏನಂದ್ರೆ ಕ್ಲಾರಿಟಿ ಇರ್ಲಿಲ್ಲ ಅಂದ್ರೆ ಏನು ಇರ್ಲಿಲ್ಲ. ಎಂತ ಅಂದ್ರೆ ಕಾನ್ಫಿಡೆನ್ಸ್ ಇಲ್ಲ, ಕ್ಲಾರಿಟಿನೂ ಇಲ್ಲ, ಸುಮ್ ಕಣ್ ಮುಚ್ಕೊಂಡ್ ನಂಬೋದಷ್ಟೇ ನಂದು ಅವಾಗ ಇದ್ದಿದ್ದು. ಅದಕ್ಕೆ ನನಗೆ ಅಲ್ಲೇ ಸಫರ್ ಆಗ್ತಿದ್ದೀನಿ ನಾನು ತುಂಬಾ. ಇವಾಗ ಕಾನ್ಫಿಡೆನ್ಸ್ ಬಂತು, ಮಾತಾಡ್ತಿದೀನಿ, ಕಾನ್ಫಿಡೆನ್ಸ್ ಇರೋದಕ್ಕೇನೆ ನಾನು ಮಾತಾಡ್ತಾ ಇದ್ದೀನಿ. ನನ್ಗೆ ಅದೆಲ್ಲದು ಅರಿವು ಇರೋದಕ್ಕೇನೆ ನಾನು ಅವಾಗ ಅಷ್ಟು ನನ್ಗೆ ಯಾವ ಕ್ಲಾರಿಟಿ ವಿಷಯದ ಬಗ್ಗೆ ಇರ್ತಿರ್ಲಿಲ್ಲ. ನಾನು ಯೋಚನೆ ಮಾಡ್ತಿರ್ಲಿಲ್ಲ, ಬರೀ ಬೇರೆಯವ್ರಿಗೆ ನಂಬ್ತಿದ್ದೆ ನಾನು. ಇವಾಗ ಓಕೆ ಬೇರೆಯವ್ರು ಈಗ್ಲೂ ಬರ್ತಾರೆ, ಆದ್ರೆ ನಾನು ಎಷ್ಟ್ ತಗೋಬೇಕು ಅಷ್ಟ್ ತಗೊಂಡು ಎಷ್ಟ್ ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಿದೆ, ಅಷ್ಟ್ರಲ್ಲೇ ಇರ್ತೀನಿ ನಾನು. ಇವಾಗ ಯಾವ್ದಕ್ಕೂ ಆಕ್ಷನ್ ತಗೊಳಲ್ಲ ನಾನೀಗ. ಅವಾಗ ದಿಢೀರ್ ಆಕ್ಷನ್, ಅವ್ರು ಹೇಳ್ತಿದಾರೆ ಸರಿ ಆಕ್ಷನ್ ಹಂಗೆ ತಗೊಂಡ್ಬಿಡೋದು, ಅಲ್ಲಿ ತಗೊಂಡು ಬಿಟ್ಟು ಮನ್ಸಿಗೆ. ಸೊ ದಟ್ ನಿಮ್ಮ ಲೈಫ್ ಅನ್ನ ನೀವು ಡಿಸೈಡ್ ಮಾಡ್ತಾ ಇರ್ಲಿಲ್ಲ, ನೀವು ಡಿಸೈನ್ ಮಾಡ್ತಾ ಇರ್ಲಿಲ್ಲ, ಬೇರೆಯವರ ಒಪಿನಿಯನ್ ಮೇಲೆ ನಿಮ್ಮ ಲೈಫ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ರಿ. ದಟ್ ಈಸ್ ದ ಥಿಂಗ್. ಅಂಡ್ ಇನ್ನೊಂದು ಪಾಯಿಂಟ್ ನೀವು ಹೇಳಿದ್ರಿ ದಟ್ ಈಸ್ ವೀಕ್ ಡಿಸಿಷನ್ಸ್. ನಿಮ್ಮ ಒಂದು ಡಿಸಿಷನ್ಸ್ ವೀಕ್ ಆಗ್ತಾ ಇತ್ತು, ಯಾಕಂತ ಅಂದ್ರೆ ಮೇ ಬಿ ಕಾನ್ಫಿಡೆನ್ಸ್ ನಿಮ್ಗೆ ಅಷ್ಟಿರ್ಲಿಲ್ಲ ನಿಮ್ ಬಗ್ಗೆ, ಧೈರ್ಯ ಇರ್ಲಿಲ್ಲ. ದಟ್ ಈಸ್ ದ ಪಾಯಿಂಟ್. ಸೊ ಮೇನ್ಲಿ ಅಲ್ಲಿ ಧೈರ್ಯ ಇರ್ತಿರ್ಲಿಲ್ಲ. ಧೈರ್ಯ ಯಾಕಿರ್ತಿರ್ಲಿಲ್ಲ ಅಂದ್ರೆ ಮೇನ್ ಥಿಂಗ್ ಕ್ಲಾರಿಟಿ ಇರ್ತಾ ಇರ್ಲಿಲ್ಲ. ಕ್ಲಾರಿಟಿ ಯಾಕಿರ್ಲಿಲ್ಲ ಅಂತ ಅಂದ್ರೆ ನಿಮ್ಮ ಲೈಫ್ ನ ಒಪಿನಿಯನ್ ನಿಮ್ಮ ಲೈಫ್ ಮೇಲೆ, ನಿಮ್ಮ ಒಂದು ಬೇಸ್ ಮೇಲೆ ಅದು ಕ್ರಿಯೇಟ್ ಆಗ್ತಾ ಇರ್ಲಿಲ್ಲ. ಬಿಕಾಸ್ ನೀವು ಎಲ್ಲರೂ ಏನೇನ್ ಹೇಳ್ತಾ ಇದಾರೆ ಅದರ ಬೇಸ್ ಮೇಲೆ ನಿಮ್ಮ ನಾಳೆಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ರಿ. ಆಮೇಲೆ ನೀವು ನಿಮ್ ಲೈಫ್ ಏನ್ ನಿಮ್ ಗುರಿ ಅಂತಾನೆ ಏನೋ ಒಂದ್ ನಾನೇ ಏನೋ ನನ್ ಗುರಿ ಏನು ಅಂದ್ರೆ ನನಗೆ ಏನು ಗೊತ್ತಿಲ್ಲ, ಬ್ಲಾಂಕ್ ಆಗಿರ್ತಿದ್ದೆ ನಾನು ಬಿಫೋರ್ ರೇಖಿ. ಏನ್ ಗುರಿ ಅಂದ್ರೆ ಏನಿಲ್ಲ, ಮನೆ ಕೆಲ್ಸ ಮಾಡೋದು, ಈ ತರ ಬೋರಿಂಗ್ ಲೈಫ್ ಲೀಡ್. ನನಗೆ ಅವಾಗ ಎಷ್ಟು ಕೆಟ್ಟ ಇದ್ದೆ, ಈಗ ಎಷ್ಟೊಂದು ಆಸೆಗಳಿದೆ.
ನನಗೆ ಗುರಿ ಏನಂದ್ರೆ ನಾನು ಏನೇನೋ ಮಾಡ್ಬೇಕು ಅಂತ ಆಸೆಗಳಿದೆ. ಹಂಗೆ ಅಷ್ಟೊಂದು ಹೊಸದನ್ನ ಕಲಿತಾ ಜೀವನನೇ ಚೇಂಜ್ ಆಗಿ ಹೋಗಿದೆ. ಈಗ ಒಂಥರ ಆ ಹಳೆ ರೇಖಾ ಇಲ್ಲ, ಈಗ ಹೊಸ ರೇಖಾ ಅಂತ ಅನ್ಸಕ್ ಶುರುವಾಗಿದೆ ನನಗೆ. ಅವೆಲ್ಲ ಮೈಂಡ್ ಸೆಟ್ ಆಗ್ಲಿ, ಆ ಯೋಚನೆಗಳು, ಆ ಲಿಮಿಟ್ ಆಗಿ ಇರೋ ರೀತಿ ಎಲ್ಲ ಚೇಂಜಸ್ ಆಗಿದೆ ಈಗ. ಆ ರೇಖೆಯಿಂದನೇ ನಾನು ಇಷ್ಟು ಚೇಂಜ್ ಆಗಿರೋದು. ಓಕೆ, ಗ್ರೇಟ್.